ವೆಲ್ಕಮ್ ಬ್ಯಾಕ್. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ದರ್ಶನ್ ಅಭಿಮಾನಿ ಹೈ ಡ್ರಾಮಾ ನಡೆದಿದೆ. ಇತ್ತ ದರ್ಶನ್ ಬಿಡುಗಡೆ ಮಾಡುವಂತೆ ರವಿಕುಮಾರ್ ಉರುಳು ಸೇವೆಯನ್ನು ಮಾಡಿದ್ದಾನೆ. ದರ್ಶನ್ ಅಭಿಮಾನಿ ಉರುಳು ಸೇವೆ ಮೂಲಕ ದರ್ಶನ್ರನ್ನ ಬಿಡುಗಡೆ ಮಾಡುವಂತೆ ದರ್ಶನ್ ಅಭಿಮಾನಿ ಹೈ ಡ್ರಾಮಾ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ದರ್ಶನ್ ಅಭಿಮಾನಿಯಿಂದ ಕಂಡುಬಂತು ಭಾರಿ ಹೈ ಡ್ರಾಮಾ. ದರ್ಶನ್ರನ್ನ ಬಿಡುಗಡೆ ಮಾಡುವಂತೆ ರವಿಕುಮಾರ್ ಉರುಳು ಸೇವೆ ಮಾಡುವ ಮೂಲಕ ಅಭಿಮಾನವನ್ನ ತೋರಿಸೋದಕ್ಕೆ ಹೊರಟಿದ್ದಾನೆ. ಉರುಳು ಸೇವೆ ಮಾಡಲು ಮುಂದಾಗಿದ್ದ ಅವನನ್ನ ಪೊಲೀಸರು ತಡೆದಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ದರ್ಶನ್ ಅಭಿಮಾನಿಯ ಹೈಡ್ರಾಮಾ. ದರ್ಶನ್ ಬಿಡುಗಡೆಗಾಗಿ ಉರುಳು ಸೇವೆ ಮಾಡುವ ಮೂಲಕ ರವಿಕುಮಾರ್ ಅಭಿಮಾನ ಮೇಲಿದ್ದಾನೆ. ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಈತ ದರ್ಶನ್ ಅಭಿಮಾನಿ ರವಿಕುಮಾರ್ ಅಂತ ಉರುಳು ಸೇವೆ ಮಾಡ್ಕೊಂಡು ಬಂದಿದ್ದಾನೆ. ದರ್ಶನ್ ಅವರ ಫೋಟೋವನ್ನು ಕೂಡ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಅಲ್ಲಿ ಜೈಲು ಮುಂದೆ ಕಾಯಿ ಹೊಡಿಯೋಕೆ ಹೋಗಿದ್ದಾನೆ, ಅದನ್ನು ತಡೆದಿದ್ದಾರೆ. ನೋಡಿ ಅವರ ಹೈ ಡ್ರಾಮಾ ಹೆಂಗಿತ್ತು ಅಂತ. ನೋಡಿ ನಾವು ಆ ಕಾಯಿ ಅಂತ ತಗೊಂಡಿರೋದು, ಅಲ್ಲ ಕಾಯಿ ಅಂತ ತಗೊಂಡಿರೋದು ನೀವು ಕಾಯಿ ಎತ್ಕೊಂಡ್ಬಂದ್ರೆ ಎಂತ ಕಾಯಿ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡ್ತೀವಿ, ಕೊಟ್ಬಿಡ್ತೀವಿ ನಾವು. ದರ್ಶನ್ ಬಿಡುಗಡೆ ಮಾಡ್ಬೇಕಂತ ಹೇಳಿ ಏನೋ ಆ ಜೈಲು ಬಳಿ ಬಂದಿದ್ರು. ಮಾಡಬೇಕು, ಉರುಳು ಸೇವೆ ಮಾಡಬೇಕು ಅಂತ ನಾನು ಉರುಳು ಸೇವೆ ಮಾಡಬೇಕು. ದರ್ಶನ್ ಬಿಡಲೇಬೇಕು. ಫೋಟೋ ಅಲ್ಲ ಏನು ಉರುಳು ಸೇವೆ ಮಾಡಕ್ ಬಂದಿದ್ದೀರಾ? ಹೌದು, ಉರುಳು ಸೇವೆ ಮಾಡಕ್ ಬಂದಿದ್ದೀನಿ. ಕುಮಾರ್ ಯಾವ ಊರು? ಬಸವೇಶ್ವರ ನಮ್ಮ ತನಿಖೆ ಮಾಡಿ ಅವ್ರು ಯಾವುದೇ ಥರ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ತಪ್ಪು ಮಾಡಿಲ್ಲ, ಅವ್ನ ಕೂಡಲೇ ಬಿಡುಗಡೆ ಆಗಬೇಕು ಅಂತ ನಾನು ಈ ಮೂಲಕ ತಗೊಂಡೋದ್ರೆ ನಂಗೆ ಪರವಾಗಿಲ್ಲ. ದರ್ಶನ್ ಪಕ್ಕದಲ್ಲಿ ಹಾಕಿ ನಾನು ಅಲ್ಲೇ ಹೋರಾಟ ಮಾಡ್ತೀನಿ. ಅಲ್ಲೇ ಕೂತ್ಕೊಂಡು ಅಲ್ಲೇ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ನಾನು ಬರ್ತೀನಿ. A3 ಇಂದ A1 ಅಂತ ಮಾಡ್ತಾಯಿದ್ದಾರೆ. ನಾವು ಯಾವುದೇ ಥರಕ್ಕೂ ಒಪ್ಪಲ್ಲ. ಅದು ಅವ್ರು ಯಾವುದೇ ಥರ ತಪ್ಪು ಮಾಡಿಲ್ಲ, ಕೂಡಲೇ ಅವ್ರು ಬಿಡುಗಡೆ ಆಗಬೇಕು ಅಂತ ಉರುಳು ಸೇವೆ ಮಾಡಬೇಕು ಅಂತ ಬಂದೆ. ತೆಂಗಿನಕಾಯಿ 101 ತೆಂಗಿನಕಾಯಿ ಹೊಡಿಬೇಕು ಅಂತ ಯಾವುದೇ ಥರ ಬಿಡ್ತಾ ಇಲ್ಲ. ಇದೆಲ್ಲ ನಾವು ಒಪ್ಪಲ್ಲ. ಇವತ್ತು ಬಿಡದೇ ಇರ್ಬೋದು ನೀವು, ನಾನು ಹೇಳ್ದಿರ ಬಂದು ಉರುಳು ಸೇವೆ ಮಾಡೋಕ್ಕೆ ಸಿದ್ಧವಾಗ್ತೀನಿ. ತನಿಖೆ ಮಾಡಿ ಅವ್ರು ಯಾವುದೇ ಥರ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ತಪ್ಪು ಮಾಡಿಲ್ಲ, ಅವ್ನ ಕೂಡಲೇ ಬಿಡುಗಡೆ ಆಗಬೇಕು ಅಂತ ನಾನು ಈ ಮೂಲಕ ತಗೊಂಡೋದ್ರೆ ನಂಗೆ ಪರವಾಗಿಲ್ಲ. ದರ್ಶನ್ ಪಕ್ಕದಲ್ಲಿ ಹಾಕಿ ನಾನು ಅಲ್ಲೇ ಹೋರಾಟ ಮಾಡ್ತೀನಿ. ಅಲ್ಲೇ ಕೂತ್ಕೊಂಡು ಅಲ್ಲೇ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ನಾನು ಬರ್ತೀನಿ. A3 ಇಂದ A1 ಅಂತ ಮಾಡ್ತಾಯಿದ್ದಾರೆ. ನಾವು ಯಾವುದೇ ಥರಕ್ಕೂ ಒಪ್ಪಲ್ಲ. ಅದು ಅವ್ರು ಯಾವುದೇ ಥರ ತಪ್ಪು ಮಾಡಿಲ್ಲ, ಕೂಡಲೇ ಅವ್ರು ಬಿಡುಗಡೆ ಆಗಬೇಕು ಅಂತ ಉರುಳು ಸೇವೆ ಮಾಡಬೇಕು ಅಂತ ಬಂದೆ. ತೆಂಗಿನಕಾಯಿ 101 ತೆಂಗಿನಕಾಯಿ ಹೊಡಿಬೇಕು ಅಂತ ಯಾವುದೇ ಥರ ಬಿಡ್ತಾ ಇಲ್ಲ. ಇದೆಲ್ಲ ನಾವು ಒಪ್ಪಲ್ಲ. ಇವತ್ತು ಬಿಡದೇ ಇರ್ಬೋದು ನೀವು, ನಾನು ಹೇಳ್ದಿರ ಬಂದು ಉರುಳು ಸೇವೆ ಮಾಡೋಕ್ಕೆ ಸಿದ್ಧವಾಗ್ತೀನಿ. ಅನುಮತಿ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ. ನಾನು ಕೇಳ್ಕೊಳ್ಳೋದೇನೆಂದರೆ ದರ್ಶನ್ ಯಾವುದೇ ಥರ ತಪ್ಪು ಮಾಡಿಲ್ಲ, ಬಿಡಬೇಕು ಅನ್ನೋದು ನಮ್ಮದು. ಅನುಮತಿ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ. ನಾನು ಕೇಳ್ಕೊಳ್ಳೋದೇನೆಂದರೆ ದರ್ಶನ್ ಯಾವುದೇ ಥರ ತಪ್ಪು ಮಾಡಿಲ್ಲ, ಬಿಡಬೇಕು ಅನ್ನೋದು ನಮ್ಮದು. ಅನುಮತಿ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ. ನಾನು ಕೇಳ್ಕೊಳ್ಳೋದೇನೆಂದರೆ ದರ್ಶನ್ ಯಾವುದೇ ಥರ ತಪ್ಪು ಮಾಡಿಲ್ಲ, ಬಿಡಬೇಕು ಅನ್ನೋದು. ಮಾಡಬೇಕು, ಉರುಳು ಸೇವೆ ಮಾಡಬೇಕು ಅಂತ ನಾನು ಉರುಳು ಸೇವೆ ಮಾಡಬೇಕು. ದರ್ಶನ್ ಬಿಡಲೇಬೇಕು. ಫೋಟೋ ಅಲ್ಲ ಏನು ಉರುಳು ಸೇವೆ ಮಾಡಕ್ ಬಂದಿದ್ದೀರಾ? ಹೌದು, ಉರುಳು ಸೇವೆ ಮಾಡಕ್ ಬಂದಿದ್ದೀನಿ. ಕುಮಾರ್ ಯಾವ ಊರು? ಬಸವೇಶ್ವರ ನಮ್ಮ ಯಾವ ಊರು? ಬಸವೇಶ್ವರ ನಗರ. ಏನಕ್ಕೆ ಬಂದಿರೋದು?
ದರ್ಶನ್ನ ಕೂಡಲೇ ಬಿಡಬೇಕು ಅಂತ ಉರುಳು ಸೇವೆ ಮಾಡಕ್ಕೆ ಬಂದಿದ್ದೀನಿ. ನೋಡ್ರಿ ನಾವು ಆ ಕಾಯಿ ಅಂತ ತಗೊಂಡಿರೋದು ಕಾಯಿ ಅಲ್ಲ ಕಾಯಿ ಅಂತ ತಗೊಂಡಿರೋದು ನೀವು ಕಾಯಿ ಎತ್ಕೊಂಡ್ರೆ ಎಂತ ಕಾಯಿ ಈ ಕಡೆ ಬಾ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಲ್ಲ ಕೊಟ್ಬಿಡ್ತೀವಿ ನಾವು ನಮ್ಮ ಕನ್ನಡ ಯುವ ಸೇನೆಯ ರಾಜ್ಯಾಧ್ಯಕ್ಷ ರವಿಕುಮಾರ್ ಅವರು ಇವತ್ತು ಆ ದರ್ಶನ್ ಬಿಡುಗಡೆ ಮಾಡ್ಬೇಕಂತ ಹೇಳಿ ಏನು ಆ ಜೈಲು ಬಳಿ ಬಂದಿದ್ರು. ಇದು ದರ್ಶನ್ ಅಭಿಮಾನಿಯ ಹುಚ್ಚಾಟ ಅನ್ಬೇಕು, ಹುಚ್ಚ ಅಭಿಮಾನ ಅನ್ಬೇಕು ಅಥವಾ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ದರ್ಶನ್ರನ್ನ ಬಿಡುಗಡೆ ಮಾಡಬೇಕು ಅಂತ ಉರುಳು ಸೇವೆ ಮಾಡ್ತೀನಿ, 101 ತೆಂಗಿನಕಾಯಿ ಹೊಡಿತೀನಿ ಅಂತೇಳಿ ಪರಪ್ಪನ ಅಗ್ರಹಾರದ ಜೈಲಿನ ಬಳಿ ಹೋಗಿ ಒಂದು ರೀತಿ ಹೈಡ್ರಾಮಾ ಕಂಡು ಬಂತು. ಖಂಡಿತ ಅವರವರ ಅಭಿಮಾನ ಅವರವ್ರ ನಾಯಕನ ಮೇಲೆ ಇರಬಹುದು, ಆದರೆ ಕಾನೂನಿನ ವ್ಯವಸ್ಥೆಯಲ್ಲಿ ಈಗ ಕಾನೂನು ಹೋರಾಟ ನಡೀಬೇಕು. ಸದ್ಯಕ್ಕೆ ಆರೋಪಿ ಸ್ಥಾನದಲ್ಲಿರುವಂಥ 17 ಜನರು ಕೂಡ ಈಗ